ಸ್ವಾಮಿಗಳೇ, ನಾವು ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಹಾಕ್ತೀವಿ. ಅಲ್ಲಿ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿನೂ ಕೂಡ ಇಟ್ಟು ಪೂಜೆಯನ್ನು ಮಾಡ್ತೀವಿ. ಯಾಕೆ ಸ್ವಾಮಿಗಳೇ, ನಾವು ಅಯ್ಯಪ್ಪ ಸ್ವಾಮಿಯ ಮಾಲೆನೇ ಅಲ್ವಾ ಹಾಕಿರೋದು? ಅಯ್ಯಪ್ಪ ಸ್ವಾಮಿನ ಮಾತ್ರ ಪೂಜೆ ಮಾಡ್ಬೋದಲ್ವಾ? ಇದ್ರ ಹಿಂದೆ ಏನಿದೆ ಅಂತಂದರೆ, ಇದರ ಹಿಂದೆ ಒಂದು ಅದ್ಭುತವಾದಂತಹ ಸಂದೇಶ ಇದೆ. ಉದಾಹರಣೆಗೆ, ಶಿವಕುಟುಂಬ, ಪರಮೇಶ್ವರನ ಆಭರಣವಾಗಿ ಸರ್ಪ ಇದೆ. ಹಾಗೆ ಅವರಿಗೆ ವಾಹನವಾಗಿ ನಂದೀಶ್ವರ ಇರ್ತಾರೆ. ಹಾಗೆ ಅಮ್ಮನವರಿಗೆ ಸಿಂಹ ಅಥವಾ ಹುಲಿ ವಾಹನವಾಗಿರುತ್ತೆ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ನವಿಲು ವಾಹನವಾದರೆ ಗಣಪತಿಗೆ ಇಲಿ ವಾಹನವಾಗಿರುತ್ತೆ. ಅಯ್ಯಪ್ಪ ಸ್ವಾಮಿ ಸಾಕ್ಷಾತ್ತು ಅಮ್ಮನವರೇ ಆಗಿದ್ದಾರೆ. ಅದಕ್ಕೆ ಅಮ್ಮನವರಿಗೆ ಆರ್ಯ ಮಹಾದೇವಿ ಅನ್ನುವಂತಹ ಶಬ್ದ ಅನ್ವಯ ಆಗುತ್ತೆ. ಅದೇ ರೀತಿ ತದನಂತರ ಬಂದಂತಹ ಬಿರುದು ಆರ್ಯನ್ ಅನ್ನೋದು ಅಯ್ಯಪ್ಪ ಸ್ವಾಮಿಗೆ ಮಾತ್ರ ಸೀಮಿತವಾಯಿತು. ಇವೆಲ್ಲನೂ ಕೂಡ ನೋಡಿದ್ರೆ ಆಶ್ಚರ್ಯಕರವಾಗಿರುತ್ತೆ ಅಲ್ವಾ? ಹಾಗೆ ಇಲ್ಲಿ ನೋಡಿದ್ರೆ ಸರ್ಪ ಇಲಿಯನ್ನು ಕೊಲ್ಲುತ್ತೆ ಅಥವಾ ತಿನ್ನುತ್ತೆ. ಹಾಗೆ ನವಿಲಿಗೂ ಸರ್ಪಕ್ಕೂ ವೈರಿವರ್ಗ, ಹಾಗೆ ನಂದಿಗೂ ಸಿಂಹ ಅಥವಾ ಹುಲಿಗೆ ವೈರಿವರ್ಗ. ನೋಡಿ, ಅಲ್ಲಿರುವಂತಹ ಯಾವುದೇ ಪ್ರಾಣಿ ವೈರಿವರ್ಗದಿಂದ ಕೂಡಿರುತ್ತೆ. ಆದರೂ ಕೂಡ ಶಿವಕುಟುಂಬದಲ್ಲಿ ನಾವು ನೋಡಿದಾಗ ಇದೆಲ್ಲ ಸಾಧ್ಯನಾ ಅನಿಸುತ್ತೆ. ಲೋಕಕ್ಕೆ ಅವ್ರು ಕೊಡ್ತಿರೋ ಸಂದೇಶ ಏನು ಅಂತಂದರೆ, ಎಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು, ಎಲ್ಲರೂ ಕೂಡ ಶಾಂತಿಯಿಂದ ಜೊತೆಯಲ್ಲಿ ಸಂತೋಷವಾಗಿರಬೇಕು ಅನ್ನುವಂತಹ ಮಹೋನ್ನತ ಸಂದೇಶವನ್ನು ನೀಡ್ತಾ ಇದ್ದಾರೆ. ಹಾಗೆ ಇಲ್ಲೂ ಕೂಡ ಅಯ್ಯಪ್ಪ ಸ್ವಾಮಿಯ ಜೊತೆಗೆ ತನ್ನ ಸಹೋದರರಾದ ಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡ್ತೀವಿ. ಇದರ ಅರ್ಥ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಂತೆ ಇರಬೇಕು ಅಂತ ಇದರ ಸಂದೇಶ. ಈಗಿನ ಕಾಲದಲ್ಲಿ ಸ್ವಂತ ಅಣ್ಣ ತಮ್ಮಂದಿರೇ ಆಸ್ತಿಗೋಸ್ಕರನೋ ಮತ್ತಿತರ ಯಾವುದೇ ಕಾರಣಗಳಿಗೆ ಕಿತ್ತಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಬೇರೆ ಎಲ್ಲ ಸ್ವಾಮಿಗಳು ಕೂಡ ನನ್ನ ಅಣ್ಣ ತಮ್ಮಂದಿರೇ ಎಂಬ ಭಾವನೆ ನಮ್ಮಲ್ಲಿ ಬರಬೇಕು ಎಂಬುದು ಇದರ ಅರ್ಥ. ನಮ್ಮ ಧರ್ಮ ನಮಗೆ ಹೇಳ್ಕೊಡುವಂತಹ ಒಂದು ಮಹೋನ್ನತವಾದಂತಹ ಸಂದೇಶ ಇದು. ನಮ್ಮ ಅಯ್ಯಪ್ಪ ದೀಕ್ಷೆಯಲ್ಲಿ ಹೇಳ್ಕೊಡುವಂತಹ ಮಹೋನ್ನತವಾದಂತಹ ಸಂದೇಶ ಇದು. ನನ್ನ ಮನಸ್ಸಾಳುವ ರಸನೇ ಶರಣಮಯ್ಯಪ್ಪ.